ನಮಸ್ಕಾರ ವೀಕ್ಷಕರೇ ನಟ ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮತ್ತೊಂದು ಮಾಸ್ಟರ್ ಸ್ಟ್ರೋಕ್ ಅನ್ನು ಕೊಡೋದಕ್ಕೆ ಪೊಲೀಸರು ಈಗ ಸಿದ್ಧತೆಯನ್ನ ನಡೆಸಿದ್ದಾರೆ. ಪ್ರಕರಣವನ್ನ ಈಗಾಗಲೇ ಸ್ಟ್ರಾಂಗ್ ಮಾಡಿರುವಂತಹ ಪೊಲೀಸರು ಬೇಗನೆ ಶಿಕ್ಷೆ ಕೊಡಿಸೋದಕ್ಕೆ ಪ್ಲಾನ್ ಅನ್ನು ರೂಪಿಸಿದ್ದಾರೆ. ಅಂದ್ರೆ ಈ ಒಂದು ಕೊಲೆ ಕೇಸ್ನಲ್ಲಿ ಆದಷ್ಟು ಬೇಗ ಶಿಕ್ಷೆಯನ್ನ ಕೊಡಿಸೋದಕ್ಕೆ ಒಂದು ಹೆಜ್ಜೆ ಪೊಲೀಸರು ಮುಂದಿಟ್ಟಿದ್ದಾರೆ. ಹೀಗಾಗಿ ಪೊಲೀಸರು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೆ ಮನವಿ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಎನ್ನಲಾಗಿದೆ. ಅದಕ್ಕೂ ಮೊದಲು ಪೊಲೀಸರಿಂದ ಚಾರ್ಜ್ ಶೀಟ್ ಸಲ್ಲಿಕೆ ಆಗಬೇಕು. ಈ ಒಂದು ದೋಷಾರೋಪ ಪಟ್ಟಿ ಈಗ ಭಾರೀ ಕುತೂಹಲವನ್ನ ಕೆರಳಿಸಿದೆ. ಯಾಕಂದ್ರೆ ಪ್ರಕರಣದಲ್ಲಿ ಬರೋಬ್ಬರಿ 17 ಜನ ಆರೋಪಿಗಳಿದ್ದಾರೆ. ಅಲ್ಲದೆ ಕೃತ್ಯದ ಸಂದರ್ಭದಲ್ಲಿ ಆರೋಪಿಗಳು ಹಲವೆಡೆ ಕಾಣಿಸಿಕೊಂಡಿದ್ದಾರೆ. ಅದೆಲ್ಲದರ ವಿವರ ಸೇರಿದಂತೆ ಕೆಲವು ಪ್ರತ್ಯಕ್ಷ ಸಾಕ್ಷಿಗಳ ಹೇಳಿಕೆಗಳು, ಟೆಕ್ನಿಕಲ್ ಸಾಕ್ಷಿಗಳು ಇವೆಲ್ಲವೂ ಸೇರಿ ದೋಷಾರೋಪ ಪಟ್ಟಿ ಎಷ್ಟು ಪುಟಗಳನ್ನ ಹೊಂದಿರುತ್ತೆ ಅನ್ನೋದೇ ಈಗ ಭಾರೀ ಕುತೂಹಲವನ್ನ ಮೂಡಿಸಿರುವಂತದ್ದು. ಪುಟಗಳ ಸಂಖ್ಯೆ 1000 ಲೆಕ್ಕಾಚಾರದಲ್ಲಿ ಇರುತ್ತೆ, ಆದ್ರೆ ಎಷ್ಟಿರುತ್ತೆ ಅನ್ನೋದು ಕುತೂಹಲವನ್ನ ಮೂಡಿಸಿದೆ. ಈ ನಡುವೆ ಈಗ ಪೊಲೀಸರು ಇಂತಹದೊಂದು ಮಹತ್ವದ ನಿರ್ಧಾರವನ್ನ ಕೈಗೊಂಡಿರುವಂತದ್ದು. ಸೆನ್ಸೇಷನಲ್ ಪ್ರಕರಣಗಳಲ್ಲಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೆ ವಿಚಾರಣೆ ಮಾಡೋದಕ್ಕೆ ಅವಕಾಶ ಇರುತ್ತೆ. ಹೀಗಾಗಿ ಈ ಕೇಸ್ನಲ್ಲೂ ಪೊಲೀಸರು ಇಂತಹದೊಂದು ನಿರ್ಧಾರವನ್ನ ಮಾಡಿದ್ದಾರೆ. ಇದಲ್ಲದೆ ದರ್ಶನ್ ಕುರಿತಾಗಿ ಪ್ರಮುಖ ಸಾಕ್ಷಿಯನ್ನ ಪೊಲೀಸರು ಸಿಐಡಿ ತಾಂತ್ರಿಕ ವಿಭಾಗಕ್ಕೆ ಕಳುಹಿಸಿಕೊಟ್ಟಿದ್ದಾರೆ. ಸಾಕ್ಷಿಗಳ ಸಂಖ್ಯೆಯನ್ನು ಕೇಳಿದ್ರೆ ನೀವು ಖಂಡಿತವಾಗ್ಲೂ ಅಚ್ಚರಿ ಪಡ್ತೀರಾ. ಇನ್ನು ಪರಪ್ಪನ ಅಗ್ರಹಾರದಲ್ಲಿ ನಟ ದರ್ಶನ್ ಅವರ ಜೈಲು ವಾಸ 25 ದಿನಗಳನ್ನ ದಾಟಿದೆ. ನಟ ದರ್ಶನ್ ಹಾಗೆ ಆತ್ಮೀಯ ಗೆಳತಿ ಪವಿತ್ರ ಗೌಡ ಸೇರಿದಂತೆ ಒಟ್ಟು 17 ಮಂದಿ ಈಗ ಜೈಲಿನಲ್ಲಿದ್ದಾರೆ. ಇವೆಲ್ಲದರ ನಡುವೆ ಪತ್ನಿ ವಿಜಯಲಕ್ಷ್ಮಿ ಮತ್ತು ಸಹೋದರ ದಿನಕರ್ ತೂಗುದೀಪ್ ದರ್ಶನ್ ಅವರನ್ನ ನೋಡೋದಕ್ಕೆ ಬಂದಿದ್ರು. 4ನೇ ಬಾರಿಗೆ ವಿಜಯಲಕ್ಷ್ಮಿ ಅವರು ದರ್ಶನ್ ಅವರನ್ನ ಭೇಟಿಯಾಗಿರುವಂತದ್ದು. ಸುಮಾರು ಅರ್ಧ ಗಂಟೆಗಳ ಕಾಲ ಜೈಲಿನ ವಿಶೇಷ ಕೊಠಡಿಯಲ್ಲಿ ದರ್ಶನ್ ಜೊತೆಗೆ ಚರ್ಚೆ ಮಾತುಕತೆಯನ್ನ ನಡೆಸಿ ವಾಪಸ್ಸಾಗಿದ್ದಾರೆ ಎನ್ನಲಾಗಿದೆ. ಈ ವೇಳೆ ಕೆಲವೊಂದಷ್ಟು ಮಹತ್ವದ ವಿಚಾರಗಳ ಬಗ್ಗೆ ಚರ್ಚಿಸಿದ್ದಾರೆ. ಆದರೆ ಒಂದು ವಿಚಾರವನ್ನ ಕೇಳಿ ದರ್ಶನ್ ಬಹಳಾನೇ ಶಾಕ್ಗೆ ಒಳಗಾಗಿದ್ದಾರೆ. ಮತ್ತೊಂದು ಕಡೆ ಪವಿತ್ರ ಗೌಡ ಸ್ನೇಹಿತೆಗೂ ಕಂಟಕ ಎದುರಾಗಿದೆ. ಕೇವಲ ಇದಿಷ್ಟೇ ಅಲ್ಲದೆ ಪವಿತ್ರ ಗೌಡ ವಿಚಾರವಾಗಿ ಜೈಲಿನ ಒಳ ಹಾಗೆ ಹೊರ ಬಹಳ ಅಚ್ಚರಿಯ ಸುದ್ದಿಯೊಂದು ಹಬ್ಬಿದೆ. ಇದು ಭಾರೀ ಸಂಚಲನಕ್ಕೆ ಕಾರಣ ಆಗಿದೆ. ಆ ಒಂದು ವಿಚಾರವನ್ನ ಕೇಳಿ ಎಲ್ಲರೂ ಅಚ್ಚರಿಯನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಹಾಗಾದ್ರೆ ಏನದು ಸುದ್ದಿ? ದರ್ಶನ್ಗೆ ಅಂತದ್ದೇನ್ ಹೇಳಿದ್ರು ಪತ್ನಿ? ನಟ ದರ್ಶನ್ ಶಾಕ್ ಆಗಿದ್ಯಾಕೆ? ದರ್ಶನ್ ವಿರುದ್ಧ ಯಾವೆಲ್ಲ ಸಾಕ್ಷಿಗಳು ಪೊಲೀಸರಿಗೆ ಸಿಕ್ಕಿದೆ? ಆ ಎಲ್ಲದ್ರ ಬಗ್ಗೆ ಮಾಹಿತಿಯನ್ನ ನೋಡೋಣ. ಅದಕ್ಕೂ ಮುನ್ನ ವೀಕ್ಷಕರೇ, ನಟ ನಟಿಯರ ಮೇಲಿನ ಅಂಧಾಭಿಮಾನ ತಪ್ಪು ಅಂತ ನೀವು ಸಹ ಹೇಳೋದಾದ್ರೆ ತಪ್ಪದೆ ಈ ವಿಡಿಯೋವನ್ನ ಲೈಕ್ ಮಾಡೋ ಮೂಲಕವಾಗಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ಹಾಗೆ ಪ್ರತಿದಿನದ ಹೊಸ ಸುದ್ದಿಗಳಿಗಾಗಿ ತಪ್ಪದೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಪರಪ್ಪನ ಅಗ್ರಹಾರದಲ್ಲಿರುವಂತಹ ದರ್ಶನ್ ಯಾರೇ ಭೇಟಿಗೆ ಹೋದ್ರೂ ಅಭಿಮಾನಿಗಳ ಬಗ್ಗೆ ಚರ್ಚೆ ನಡೆಸುತ್ತಿದ್ದಾರೆ. ಅಭಿಮಾನಿಗಳು ಯಾವುದೇ ರೀತಿಯ ತೊಂದರೆ ಮಾಡಬಾರದು ಅನ್ನುವ ಮಾತುಗಳನ್ನ ಆಡ್ತಿದ್ದಾರೆ. ಏನೋ ಮಾಡೋದಕ್ಕೆ ಹೋಗಿ ಮತ್ತೇನೋ ಆಗುತ್ತೆ ಅನ್ನುವಂತಹ ಆತಂಕ ಈಗ ದರ್ಶನ್ ಅವರಿಗೆ ಕಾಡ್ತಾ ಇದೆ. ನಟ ಧನ್ವೀರ್ ಹೋದಾಗ್ಲೂ ಅದೇ ಮಾತನ್ನ ಆಡಿದ್ರು. ನಿರ್ಮಾಪಕ ಕೆ ಮಂಜು ಅವರು ಸಹ ಭೇಟಿಯಾದ್ರು, ಅವರು ಸಹ ಇದೇ ಮಾತನ್ನ ಹೇಳಿದ್ರು. ಅದರ ಜೊತೆಗೆ ಪತ್ನಿ ವಿಜಯಲಕ್ಷ್ಮಿ ಅವರು ಹೋದಾಗ್ಲೂ ಈ ಬಗ್ಗೆ ಚರ್ಚಿಸಿದ್ದಾರೆ ಎನ್ನಲಾಗಿದೆ. ಅಭಿಮಾನಿಗಳು ಯಾವುದೇ ರೀತಿಯಲ್ಲಿ ಆತಂಕಕ್ಕೆ ಒಳಗಾಗಬಾರ್ದು, ಜೈಲಿನ ಬಳಿ ಬಂದು ವಾಪಸ್ ಹೋಗೋದು ಬೇಡ, ಯಾರಿಗೂ ತೊಂದರೆ ಆಗೋದು ಬೇಡ ಅಂತ ಆಪ್ತರ ಬಳಿ ದರ್ಶನ್ ಹೇಳಿದ್ದಾರಂತೆ. ಅಷ್ಟಕ್ಕೂ ಈ ರೀತಿಯಾಗಿ ಹೇಳ್ತಿರೋದಕ್ಕೂ ಕಾರಣ ಇದೆ. ಈಗಾಗಲೇ ಆಗಿರುವ ಘಟನೆಯ ಬಗ್ಗೆ ದರ್ಶನ್ಗೆ ಅರಿವಾಗಿದೆ. ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿದ್ದಾಗಿದೆ. ಮತ್ತೆ ಅಭಿಮಾನಿಗಳು ಇನ್ನೇನಾದ್ರೂ ತೊಂದರೆ ಮಾಡಿದ್ರೆ ಈ ಕೇಸ್ ಮೇಲೆ ಮತ್ತಷ್ಟು ಕೆಟ್ಟ ಪರಿಣಾಮ ಬೀರುತ್ತೆ ಅನ್ನುವ ಆತಂಕ ಇದೆ. ಹೀಗಾಗಿ ಎಲ್ಲರ ಜೊತೆಗೂ ಇದೇ ವಿಚಾರವನ್ನ ಚರ್ಚೆ ಮಾಡಿದ್ದಾರೆ ಎನ್ನಲಾಗಿದೆ. ನಟ ದರ್ಶನ್ ಬಂಧನ ಆಗಿ ತಿಂಗಳುಗಳೇ ಉರುಳಿ ಹೋಗಿದೆ. ಈಗ 4 ಗೋಡೆಯ ಮಧ್ಯೆ ಬಿಗಿ ಭದ್ರತೆಯಲ್ಲಿ ಇರಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಹಿನ್ನೆಲೆಯಲ್ಲಿ ದರ್ಶನ್ ಜೈಲಿನಲ್ಲಿ ಸಂಪೂರ್ಣ ಬದಲಾದಂತೆ ವರ್ತನೆಯನ್ನ ತೋರಿಸುತ್ತಿದ್ದಾರೆ. ಪುಸ್ತಕ ಓದೋದು, ದೇಹವನ್ನ ದಂಡಿಸೋದು, ಮುಂಜಾನೆ ಎದ್ದು ಬಿಸಿ ನೀರನ್ನು ಕುಡಿದು ಧ್ಯಾನವನ್ನ ಮಾಡೋದು, ಹೀಗೆ ಈ ರೀತಿಯಾಗಿ ಹಲವು ರೀತಿಯಲ್ಲಿ ಜೈಲಿನಲ್ಲಿ ಬಹಳ ಕೂಲ್ ಆಗಿರೋದಕ್ಕೆ ದರ್ಶನ್ ಪ್ರಯತ್ನಿಸುತ್ತಿದ್ದಾರೆ. ಆದ್ರೆ ಅದು ಸಾಧ್ಯವಾಗ್ತಿಲ್ಲ. ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ. ಒಂದು ಕಡೆ ದರ್ಶನ್ ತಲೆ ಕೂದಲನ್ನ ಪೂರ್ತಿಯಾಗಿ ಶೇವ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಅಲ್ಲಿ ವಿಗ್ ಮೇಂಟೈನ್ ಮಾಡೋದು ಬಹಳ ಕಷ್ಟ ಆಗ್ತಾ ಇದೆ. ಹೀಗಾಗಿ ವಿಗ್ ಅನ್ನ ತೆಗೆಸಿರುವಂತಹ ಪೊಲೀಸರು ದರ್ಶನ್ ತಲೆ ಕೂದಲನ್ನ ಪೂರ್ತಿಯಾಗಿ ತೆಗೆಸಿದ್ದಾರೆ ಎನ್ನಲಾಗ್ತಾ ಇದೆ. ಯಾಕಂದ್ರೆ ವಿಗ್ ಧರಿಸಿರುವಂತವ್ರು ಅದನ್ನ ಆಗಾಗ ಪರಿಶೀಲನೆ ಮಾಡಬೇಕು. ಪ್ರತಿ 20 ದಿನಕ್ಕೊಂದು ಬಾರಿ
ಚೆಕ್ ಮಾಡಿ ಅದನ್ನ ಬ್ಯಾಲೆನ್ಸ್ ಮಾಡಬೇಕು, ಎರಡನ್ನೂ ಸೆಟ್ ಮಾಡಬೇಕಾಗುತ್ತೆ. ಆದ್ರೆ ಈ ರೀತಿ ಜೈಲಿನಲ್ಲಿ ಮೇಂಟೈನ್ ಮಾಡೋದು ಬಹಳ ಕಷ್ಟ ಆಗುತ್ತೆ. ಹೀಗಾಗಿ ದರ್ಶನ್ ಅವರ ಈ ಕಷ್ಟವನ್ನ ನೋಡಲು ಆಗದೆ ಜೈಲಿನಲ್ಲಿರುವ ಅಧಿಕಾರಿಗಳು ವಿಗ್ ತೆಗೆಸಿದ್ದಾರಂತೆ. ಈ ಒಂದು ನೋವು ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ದರ್ಶನ್ಗೆ ಪೊಲೀಸರು ಮತ್ತೊಂದು ಶಾಕ್ ಅನ್ನ ನೀಡಿದ್ದಾರೆ. ಸುಮಾರು 70ಕ್ಕೂ ಅಧಿಕ ಸಿಸಿಟಿವಿ ದೃಶ್ಯಾವಳಿಗಳನ್ನ ಸಂಗ್ರಹ ಮಾಡಿದ್ದಾರೆ. ಅದನ್ನ ಈಗಾಗಲೇ ಸಿಐಡಿ ತಾಂತ್ರಿಕ ಘಟಕಕ್ಕೆ ರವಾನೆ ಮಾಡಲಾಗಿದೆ. ಕಾಮಾಕ್ಷಿಪಾಳ್ಯ ಠಾಣೆಯ ಪೊಲೀಸರು ಘಟನೆ ದಿನ ನಟ ದರ್ಶನ್ ಹಾಗೆ ಪವಿತ್ರ ಗೌಡ ಹಾಗೆ ಅವರ ಸಹಚರರು ಯಾವೆಲ್ಲ ಸ್ಥಳದಲ್ಲಿದ್ರು, ಯಾವ ಮಾರ್ಗದಲ್ಲಿ ಸಂಚಾರವನ್ನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಸಿಸಿ ಕ್ಯಾಮೆರಾ ದೃಶ್ಯಗಳನ್ನ ಸಂಗ್ರಹಿಸಿ ವಿಧಿವಿಜ್ಞಾನ ಪ್ರಯೋಗಾಲಯ ಹಾಗೆ ಸಿಐಡಿಯ ತಾಂತ್ರಿಕ ಘಟಕಕ್ಕೆ ರವಾನೆ ಮಾಡಲಾಗಿದೆ. ಕೃತ್ಯಕ್ಕೂ ಮುನ್ನ ಆರೋಪಿಗಳು ಪಾರ್ಟಿ ಮಾಡಿದ್ರು. ಆರ್ಆರ್ ನಗರದ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ನಿಂದ ಪಟ್ಟಣಗೆರೆ ಶೆಡ್ ಮಾರ್ಗದಲ್ಲಿರುವ ರಸ್ತೆಯ ಅಕ್ಕಪಕ್ಕದ ಸಿಸಿ ಕ್ಯಾಮೆರಾ ದೃಶ್ಯಗಳು ಹಾಗೆ ಪಟ್ಟಣಗೆರೆ ಶೆಡ್ನಲ್ಲಿರುವ ಸಿಸಿ ಕ್ಯಾಮೆರಾ ದೃಶ್ಯಗಳು, ಮೃತದೇಹ ಸಾಗಿಸಿರುವ ಸುಮನಹಳ್ಳಿ ರಾಜಕಾಲುವೆ ಮಾರ್ಗದಲ್ಲಿನ ದೃಶ್ಯಗಳು ಎಲ್ಲವನ್ನ ಸಂಗ್ರಹ ಮಾಡಿದ್ದಾರೆ. ಅಲ್ಲದೆ ದರ್ಶನ್, ಪವಿತ್ರ ಗೌಡ ಸೇರಿ ಪ್ರಮುಖ ಆರೋಪಿಗಳ ಮನೆಗಳು, ಸುತ್ತಮುತ್ತಲಿನ ಸಿಸಿ ಕ್ಯಾಮೆರಾ ದೃಶ್ಯಾವಳಿಗಳು ಸೇರಿ ಇದುವರೆಗೆ ಒಟ್ಟು 70ಕ್ಕೂ ಅಧಿಕ ಸಿಸಿ ಕ್ಯಾಮೆರಾಗಳ ದೃಶ್ಯಾವಳಿಗಳನ್ನ ಸಂಗ್ರಹ ಮಾಡಲಾಗಿದೆ ಅಂತ ಪೊಲೀಸರು ತಿಳಿಸಿದ್ದಾರೆ. ಹೀಗಾಗಿ ಈ ಒಂದು ಕೇಸ್ ಬಹಳ ಟೈಟ್ ಆಗಿದೆ. ಹೀಗಿರುವಾಗಲೇ ಪತ್ನಿ ವಿಜಯಲಕ್ಷ್ಮಿ ಅವರು ಹೇಳಿದ್ದ ಆ ಒಂದು ಸುದ್ದಿಯನ್ನ ಕೇಳಿ ದರ್ಶನ್ ಶಾಕ್ ಆಗಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಮೊನ್ನೆಯಷ್ಟೇ ದರ್ಶನ್ ಅವರನ್ನ ನೋಡೋದಕ್ಕೆ ಪತ್ನಿ ವಿಜಯಲಕ್ಷ್ಮಿ, ತಮ್ಮ ದಿನಕರ್ ತುಗುದೀಪ್ ಹಾಗೆ ಅಳಿಯ ಚಂದನ್ ಪರಪ್ಪನ ಅಗ್ರಹಾರಕ್ಕೆ ಭೇಟಿ ನೀಡಿದ್ರು. ಇದೇ ವೇಳೆ ನಟ ದರ್ಶನ್ ಅವರಿಗೆ ಪತ್ನಿ ವಿಜಯಲಕ್ಷ್ಮಿ ಒಂದು ಶಾಕಿಂಗ್ ಸುದ್ದಿಯೊಂದನ್ನು ನೀಡಿದ್ದಾರೆ. ಈಗಾಗಲೇ ಜಾಮೀನು ಕೊಡಿಸುವುದಕ್ಕೆ ಅವರು ಇನ್ನಿಲ್ಲದ ಪ್ರಯತ್ನಗಳನ್ನ ಪಟ್ಟಿದ್ರು. ತಮ್ಮ ವಕೀಲರ ಜೊತೆಗೆ ಚರ್ಚಿಸಿ ದರ್ಶನ್ಗೆ ಜಾಮೀನು ಕೊಡಿಸುವುದಕ್ಕೆ ಪ್ರಯತ್ನಿಸಿದ್ರು. ಸದ್ಯ ಜಾಮೀನು ಸಿಗೋದು ಅಸಾಧ್ಯ, ಈ ಹಂತದಲ್ಲಿ ಜಾಮೀನು ಸಿಗೋದಿಲ್ಲ ಅಂತ ವಿಜಯಲಕ್ಷ್ಮಿ ಅವರು ನಟ ದರ್ಶನ್ಗೆ ಹೇಳಿದ್ದಾರೆ. ಈ ಒಂದು ವಿಚಾರವನ್ನ ಕೇಳಿದಂತಹ ದರ್ಶನ್ ಸಹ ಶಾಕ್ ಆಗಿದ್ದಾರೆ. ಈಗಾಗಲೇ ವಿಜಯಲಕ್ಷ್ಮಿ ಅವರು ಹಲವಾರು ರೀತಿಯಲ್ಲಿ ಪ್ರಯತ್ನಿಸಿದ್ದಾರೆ. ದೊಡ್ಡ ದೊಡ್ಡ ಲಾಯರ್ ಜೊತೆಗೆ ಚರ್ಚೆಯನ್ನ ಮಾಡಿದ್ದಾರೆ. ಆದರೆ ಪ್ರಕರಣ ಇನ್ನು ಪೊಲೀಸರ ತನಿಖೆಯ ಹಂತದಲ್ಲಿದೆ. ಈ ಹಂತದಲ್ಲಿ ಜಾಮೀನು ಸಿಗೋದಿಲ್ಲ ಅನ್ನೋದು ಸ್ಪಷ್ಟವಾಗಿದೆ. ಇದು ದರ್ಶನ್ ಅವರಿಗೆ ಬಹಳ ಬಹಳ ನೆಗೆಟಿವ್ ಸುದ್ದಿ. ಮತ್ತೊಂದು ಕಡೆ ಜೈಲಿನಲ್ಲಿ ನೀಡುತ್ತಿರುವಂತಹ ಆಹಾರದಿಂದ ದರ್ಶನ್ಗೆ ಅದು ಹೋಗ್ತಾ ಇಲ್ಲ, ಫುಡ್ ಪಾಯ್ಸನ್ ಆಗ್ತಾ ಇದೆ. ಜೈಲಿನ ವೈದ್ಯರೇ ಇಂತಹದೊಂದು ಅಭಿಪ್ರಾಯವನ್ನ ನೀಡಿದ್ದಾರೆ ಎನ್ನಲಾಗ್ತಾ ಇದೆ. ಇದೇ ಕಾರಣಕ್ಕಾಗಿ ಅವರು ತೂಕವನ್ನ ಸಹ ಕಳೆದುಕೊಳ್ತಿದ್ದಾರೆ. ಮನೆ ಊಟಕ್ಕೆ ಅನುಮತಿಯನ್ನ ಕೋರಿದ್ರು ಸಹ ಕೋರ್ಟ್ ಈ ಬಗ್ಗೆ ಏನ್ ಹೇಳುತ್ತೆ ಅನ್ನೋದ್ರ ಬಗ್ಗೆ ಕಾದು ನೋಡಬೇಕಾಗಿದೆ. ಈ ನಡುವೆ ಪವಿತ್ರ ಗೌಡ ಅವರ ವಿಚಾರವಾಗಿ ಒಂದು ಅಚ್ಚರಿಯ ಸುದ್ದಿ ಹಬ್ಬಿದೆ. ಈ ಒಂದು ಸುದ್ದಿಯನ್ನ ಕೇಳಿ ಎಲ್ಲರೂ ಅಚ್ಚರಿಯನ್ನ ಪಡ್ತಿದ್ದಾರೆ. ಆದ್ರೆ ಅದು ಅಪ್ಪಟ ಸುಳ್ಳು ಸುದ್ದಿ. ಪವಿತ್ರ ಗೌಡ ಅವರು ಗರ್ಭಿಣಿಯಾಗಿದ್ದಾರೆ ಅಂತ ಸುಳ್ಳು ಸುದ್ದಿ ಹಬ್ಬಿಸಲಾಗಿದೆ. ಬಹಳ ಸೆನ್ಸೇಷನಲ್ ಪ್ರಕರಣ ಆಗಿರೋದ್ರಿಂದ ಇದೇ ಒಂದು ಪ್ರಕರಣದಲ್ಲಿ ಆರೋಪಿಯಾಗಿರುವ ಪವಿತ್ರ ಗೌಡ ಅವರ ಬಗ್ಗೆ ಈ ರೀತಿಯಾಗಿ ಒಂದು ಸುದ್ದಿ ಬಹಳ ಬೇಗನೆ ವೈರಲ್ ಆಗಿದೆ. ಜೊತೆಗೆ ಟ್ರೋಲ್ ಸಹ ಮಾಡಲಾಗ್ತಾ ಇದೆ. ಕೇವಲ ಸೋಷಿಯಲ್ ಮೀಡಿಯಾಗಳಲ್ಲಿ ಚರ್ಚೆ ಆಗ್ತಿರೋದು ಅಲ್ಲದೆ ಮಾಧ್ಯಮಗಳಲ್ಲೂ ವರದಿಯಾಗಿರೋದು ಬಹಳ ಅಚ್ಚರಿ ಮೂಡಿಸ್ತಾ ಇದೆ. ಆದ್ರೆ ಇದು ಗಾಳಿ ಸುದ್ದಿ, ಸುಳ್ಳು ಸುದ್ದಿ, ಸತ್ಯಕ್ಕೆ ದೂರವಾಗಿರುವಂತದ್ದು. ಆದ್ರೆ ಈ ರೀತಿಯಾಗಿ ಸುದ್ದಿ ಆಗೋದಕ್ಕೂ ಒಂದು ಕಾರಣ ಇದೆ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಹೊರಗೆ ಬಹಳ ಐಷಾರಾಮಿ ಜೀವನವನ್ನ ಸಾಗಿಸ್ತಾ ಇದ್ರು ಪವಿತ್ರ ಗೌಡ ಹಾಗೆ ದರ್ಶನ್ ಅವರಿಗೆ ಜೈಲಿನ ವಾತಾವರಣ ಹೊಂದಿಕೆ ಆಗ್ತಾ ಇಲ್ಲ. ಕೆಲವು ದಿನಗಳ ಹಿಂದೆ ದರ್ಶನ್ ಅವರ ಆರೋಗ್ಯದಲ್ಲಿ ಏರುಪೇರಾಗಿತ್ತು. ಜೈಲಿನಲ್ಲಿಯೇ ವೈದ್ಯರಿಂದ ಚಿಕಿತ್ಸೆಯನ್ನು ಪಡೆದುಕೊಂಡಿದ್ರು. ಇದೀಗ ಆರೋಪಿ ಪವಿತ್ರ ಗೌಡಗೂ ಅನಾರೋಗ್ಯ ಉಂಟಾಗಿದೆ. ಅವರ ಆರೋಗ್ಯದಲ್ಲಿ ಏರುಪೇರಾಗಿದೆ. ಪೊಲೀಸರು ಅವರನ್ನ ಬಂಧಿಸುವ ಮುನ್ನವೂ ಸಹ ಅವರು ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆಯನ್ನು ಪಡೆದುಕೊಂಡಿದ್ರು. ಇದಲ್ಲದೆ ಪೊಲೀಸರು ಬಂಧಿಸಿ ಕಸ್ಟಡಿಯಲ್ಲಿ ಇರುವಂತಹ ಸಂದರ್ಭದಲ್ಲೂ ಸಹ 2 ಬಾರಿ ಲೋ ಬಿಪಿ ಆಗಿತ್ತು. ಹಾಗೆ ಇತರ ಸಮಸ್ಯೆಗಳು ಕೂಡ ಕಾಣಿಸ್ಕೊಂಡಿತ್ತು. ಹೀಗಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಂಡಿದ್ರು. ಇದೀಗ ಜೈಲಿನಲ್ಲಿಯೂ ಪವಿತ್ರ ಗೌಡ ಅವರಿಗೆ ಅನಾರೋಗ್ಯ ಮುಂದುವರೆದಿದೆ. ಅವರಿಗೂ ಸಹ ಜೈಲಿನ ಆಹಾರ ದೇಹಕ್ಕೆ ಸರಿ ಹೊಂದುತ್ತಿಲ್ಲ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ 2 ದಿನಗಳ ಹಿಂದೆ ಆಸ್ಪತ್ರೆ ವಾರ್ಡ್ನಲ್ಲಿ ಜನರಲ್ ಚೆಕಪ್ ಅನ್ನ ಮಾಡಿಸಿದ್ದಾರೆ. ನಂತರದಲ್ಲಿ ಅವರ ಆರೋಗ್ಯ ಸ್ವಲ್ಪ ಮಟ್ಟಿಗೆ ಸುಧಾರಿಸಿದೆ ಎನ್ನಲಾಗಿದೆ. ಉಪಹಾರದ ಬದಲಿಗೆ ಹೆಚ್ಚಾಗಿ ಹಣ್ಣುಗಳನ್ನು ಸೇವಿಸುವಂತೆ ವೈದ್ಯರು ಸಲಹೆಯನ್ನ ನೀಡಿದ್ದಾರಂತೆ. ಹೀಗಾಗಿ ಪದೇ ಪದೇ ಈ ರೀತಿಯಾಗಿ ಪವಿತ್ರ ಗೌಡ ಅವರಿಗೆ ಅನಾರೋಗ್ಯ ಕಾಡ್ತಾ ಇರೋದು, ಜೊತೆಗೆ ಅವರು ಪದೇ ಪದೇ ಚೆಕಪ್ ಮಾಡಿಸಿಕೊಳ್ತಾ ಇರೋದನ್ನೇ
ಬೇರೆಯದೇ ರೀತಿಯಲ್ಲಿ ಅರ್ಥೈಸಿಕೊಳ್ಳಲಾಗ್ತಾ ಇದೆ. ಅಲ್ಲದೆ ಹಲವರು ಈ ಬಗ್ಗೆ ಟ್ರೋಲ್ ಕೂಡ ಮಾಡುತ್ತಿದ್ದಾರೆ. ಸೋಷಿಯಲ್ ಮೀಡಿಯಾಗಳಲ್ಲಿ ಬೇರೆಯದೇ ರೀತಿಯಲ್ಲಿ ಸುದ್ದಿಯನ್ನ ಹಬ್ಬಿಸಲಾಗಿದೆ. ಇನ್ನು ಪ್ರಕರಣದಲ್ಲಿ ಪವಿತ್ರ ಗೌಡ ಸ್ನೇಹಿತೆಗೂ ಕಂಟಕ ಎದುರಾಗಿದೆ. ಪವಿತ್ರ ಗೌಡ ಆಪ್ತ ಸ್ನೇಹಿತೆ ಸಮತಾ 2ನೇ ಬಾರಿ ಪೊಲೀಸ್ ವಿಚಾರಣೆಗೆ ಹಾಜರಾಗಿದ್ದಾರೆ. ಈ ವೇಳೆ ಪೊಲೀಸರು ತೀವ್ರ ವಿಚಾರಣೆಯನ್ನು ನಡೆಸಿದ್ದಾರೆ. ಈ ವೇಳೆ ಕೆಲವೊಂದಷ್ಟು ಸ್ಫೋಟಕ ಮಾಹಿತಿಯನ್ನ ಬಾಯ್ಬಿಟ್ಟಿದ್ದಾರೆ ಎನ್ನಲಾಗಿದೆ. ಇದೇ ಸಮತಾಗೆ ಸಂಬಂಧಪಟ್ಟಂತೆ ಪ್ರಕರಣದಲ್ಲಿ ಮತ್ತೊಂದು ಸ್ಫೋಟಕ ಸುದ್ದಿ ಇದೆ. ಅದೇನು ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಇದಿಷ್ಟು ಪ್ರಕರಣದ ಬಗ್ಗೆ. ಹಾಗಾದ್ರೆ ಈ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನ ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.